समर्पयामि। ब्रह्मसूत्र शांकर भाष्ये तृतीयाध्याये तृतीये पादे द्विसूत्रात्मकेऽस्मिन् अष्टमे आत्मगृहीत्यधिकरणे तस्मिन् आत्मगृहीत्यधिकरणे उपनिबद्धं प्रथमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहम् इदानीं विचारयामः। इदं सूत्रं पादादितः षोडशं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं षोडशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं द्विवारं पठामः। विशुद्धं परं शुद्धज्ञानस्वरूपं परं पारमेकं परब्रह्मरूपं दुर्वादिमत्तेभहर्यक्षमूर्तिं सदा शङ्कराख्यं यतीन्द्रं भजेऽहम्। ॐ विशुद्धं परं शुद्धज्ञानस्वरूपं परं पारमेकं परब्रह्मरूपं दुर्वादिमत्तेभहर्यक्षमूर्तिं सदा शङ्कराख्यं यतीन्द्रं भजेऽहम्। सदा शङ्कराख्यं यतीन्द्रं भजेऽहम्। यतीन्द्रं भजेऽहम्। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये तृतीये पादे द्विसूत्रात्मकम् अष्टमम् आत्मगृहीत्यधिकरणम्। ॐ आत्मगृहीतिरितरवदुत्तरात् ॐ अन्वयादिति चेत् स्यादवधारणात्। इमे द्वे सूत्रे तस्मिन् आत्मगृहीत्यधिकरणे उपनिबद्धे भगवता सर्वज्ञेन आचार्येण बादरायणेन। तस्मिन् अधिकरणे इदानीं प्रप्रथमं सूत्रं द्विवारं पठामः। तत्सूत्रं प्रकृतं सूत्रम्। ॐ आत्मगृहीतिरितरवदुत्तरात् ॐ आत्मगृहीतिरितरवदुत्तरात्। इतरवत् इतर सृष्टि विषयवाक्यवत् आत्मगृहीतिः आत्मग्रहणम् आत्मनः गृहीतिः आत्मा एव गृहीतव्यः। कस्मात् कारणात् कथमिदं युक्तं भवति इत्युक्ते उत्तरात् उत्तरवाक्यसामर्थ्यात्। किं तत् उत्तरवाक्यं? परमात्मग्रहण अनुकूल विशेषण वाक्य सामर्थ्यं तत् उत्तरं वाक्यं। तत् विशेषण वाक्यं।
ಪರಮಾತ್ಮ ಗ್ರಹಣ ಅನುಕೂಲ ವಿಶೇಷಣ ವಾಕ್ಯಂ ಉತ್ತರವಾಕ್ಯಂ ತದ್ವಾಕ್ಯ ಸಾಮರ್ಥ್ಯಾತ್ ಇದಂ ಅವಗಮ್ಯತೆ ಯತ್ ಇತರವತ್ ಇತರ ಸೃಷ್ಟಿ ವಿಷಯ ವಾಕ್ಯವತ್ ಅತ್ರ ಆತ್ಮಗೃಹೀತಿ ಆತ್ಮಗ್ರಹಣಂ ಆತ್ಮ ಏವ ಗೃಹೀತವ್ಯ ನತು ಆತ್ಮ ಇತ್ಯುಕ್ತೆ ಪರಮಾತ್ಮ ಏವ ಗೃಹೀತವ್ಯ ನತು ಅನ್ಯ ಆತ್ಮ ಅನ್ಯ ಆತ್ಮ ಇತ್ಯುಕ್ತೆ ಸ್ತೋತ್ರಾತ್ಮ ವಾ ವಿರಾಳಾತ್ಮ ವಾ ಇಂದ್ರಿಯಾತ್ಮ ವಾ ಭೂತಾತ್ಮ ವಾ ಇತಿ ಇತರವತ್ ಇತರ ಸೃಷ್ಟಿ ವಿಷಯವಾಕ್ಯವತ್ ಬೇರೆ ಕಡೆಯಲ್ಲಿ ಹೇಳಿರತಕ್ಕಂತಹ ಸೃಷ್ಟಿ ವಿಷಯಕವಾದ ವಾಕ್ಯಕ್ಕೆ ಅನುಗುಣವಾಗಿ ಇಲ್ಲಿಯೂ ಕೂಡ ಆತ್ಮಗೃಹೀತಿ ಅಂದರೆ ಪರಮಾತ್ಮನನ್ನೇ ಗ್ರಹಣ ಮಾಡಬೇಕು. ಯಾವುದಕ್ಕೆ? ಸೃಷ್ಟಿಗೆ ಕರ್ತೃವಾಗಿ, ಸೃಷ್ಟಿಕರ್ತನಾಗಿ ಇಲ್ಲಿ ಪರಮಾತ್ಮನನ್ನೇ ಗ್ರಹಣ ಮಾಡಬೇಕು. ಯಾಕೆ? ಬೇರೆ ಕಡೆಯಲ್ಲಿಯೂ ಕೂಡ ಇದೇ ತರಹ ವಾಕ್ಯಗಳು ಬಂದಿವೆ. ಅಲ್ಲಿ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಮಗೆ. ಎಲ್ಲ ಜಗತ್ತಿನ ಸೃಷ್ಟಿಕರ್ತ ಸೃಷ್ಟಾರ ಅಂತ ಏನಿದೆಯೋ, ಸೃಷ್ಟೃ ಅಂತ ಏನಿದೆಯೋ ಅದು ಯಾವ ತತ್ವ? ಪರಮಾರ್ಥ ತತ್ವ, ಪರಮಾತ್ಮ ತತ್ವ. ಯಾವುದಲ್ಲ, ಯಾವುದೋ ಸೂತ್ರಾತ್ಮ ಆಗಲಿ, ವಿರಾಟಾತ್ಮ ಆಗಲಿ, ಭೂತಾತ್ಮ ಆಗಲಿ, ಇಂದ್ರಿಯಾತ್ಮ ಆಗಲಿ, ಯಾವುದೂ ಅಲ್ಲ. ಹೇಗೆ ಗೊತ್ತಾಗುತ್ತೆ ಇದು ಅಂತಂದ್ರೆ ನೋಡಿ, ಮುಂದಿನ ವಾಕ್ಯವನ್ನು ನೋಡಿ. ಮುಂದಿನ ವಾಕ್ಯದ ಒಂದು ಸಾಮರ್ಥ್ಯದಿಂದ, ಬಲದಿಂದ ನಾವು ಹೀಗೆ ನಿರ್ಣಯ ಮಾಡುತ್ತೇವೆ. ಬಾದರಾಯಣರು ಹೇಳತಕ್ಕಂಥ ಮಾತಿದೆ. ಏನು ಮುಂದಿನ ವಾಕ್ಯ? ಮುಂದಿನ ವಾಕ್ಯ ಏನಾಗಿದೆ ಅಂದ್ರೆ, ಇಂತಹ ಸಂದರ್ಭಗಳಲ್ಲಿ, ಇಂತಹ ಸಂದರ್ಭ ಅಂದ್ರೇನು? ಎಲ್ಲಿ ಕೊಂಚ ಸಂಶಯವು ಬಂದು ಬಿಡುತ್ತದೆಯೋ. ಏನು ಸಂಶಯ ಬಂದು ಬಿಡುತ್ತೆ ನೋಡಿ? ಆತ್ಮ ಅಂತ ಹಾಕ್ಬಿಟ್ಟಿರ್ತಾರೆ, ಹೌದ್ ತಾನೆ? ಆತ್ಮ ಅಂತ ಹಾಕಿರೋದ್ರಿಂದ ಸಂಶಯ ಬಂತು. ಒಂದು ವೇಳೆ ಇಲ್ಲಿ ಆತ್ಮ ಎನ್ನುವುದಕ್ಕೆ ಬದಲಾಗಿ ಪರಮಾತ್ಮ ಅಂತ ಹಾಕ್ಬಿಟ್ಟಿದ್ದಿದ್ರೆ ಸಂಶಯ ಬರ್ತಾ ಇರಲಿಲ್ಲ. ಆದರೆ ಆತ್ಮಾವಾಯಿದಮೇಕ ಏವಾಗ್ರ ಆಸೀತ್ ಎಂಬುದಾಗಿ ಐತರೇಯೋಪನಿಷತ್ತಿನಲ್ಲಿ ಪಠಿತವಾಗಿದೆ. ಆತ್ಮಾವಾಯಿದಮೇಕ ಏವಾಗ್ರ ಆಸೀತ್ ಅಂತ. ಆದ್ದರಿಂದ ಇಲ್ಲಿ ಆತ್ಮ ಎಂಬತಕ್ಕಂಥದ್ದು ಸಮಾನಾರ್ಥಕವಾಗಿ ಪ್ರಯೋಗವಾಗತಕ್ಕಂಥದ್ದು. ಯಾಕೆ? ಎಲ್ಲದಕ್ಕೂ ಅನ್ವಯಿಸುತ್ತೆ. ಪರಮಾತ್ಮನಿಗೂ ಅನ್ವಯಿಸುತ್ತೆ, ಸೂತ್ರಾತ್ಮನಿಗೂ ಅನ್ವಯಿಸುತ್ತೆ, ವಿರಾಟಾತ್ಮನಿಗೂ ಅನ್ವಯಿಸುತ್ತೆ, ಭೂತಾತ್ಮ, ಇಂದ್ರಿಯಾತ್ಮ ಎಲ್ಲ ಸತ್ಯ. ಆದ್ದರಿಂದ ಯಾವುದನ್ನ ಇಲ್ಲಿ ಹಿಡಿಯಬೇಕು ಅಂತ ನಾವು ಸಂಶಯ ಬಂದುಬಿಡುತ್ತೆ. ಯಾಕ್ರಿ ಸಂಶಯ? ಬೇರೆ ಕಡೆ ಹೇಳಿಲ್ವಾ ಅಂದ್ರೆ, ಬೇರೆ ಕಡೆಯಲ್ಲಿ ಬೇರೆ ತರಹ ಹೇಳಿದ್ದಾರೆ. ಅಲ್ಲಿ ಪರಮಾತ್ಮನ ಸೃಷ್ಟರು ಎಂಬುದಾಗಿ ಹೇಳಿದ್ದಾರೆ, ಇಲ್ಲಿ ಬೇರೆಯ ತರಹ ಸೃಷ್ಟಿಯನ್ನು ಹೇಳಿದ್ದಾರೆ. ಆದ್ದರಿಂದ ಸಂಶಯ. ಅಲ್ಲೂ ಒಂದೇ ತರಹ ಸೃಷ್ಟಿ, ಇಲ್ಲೂ ಒಂದೇ ತರಹ ಸೃಷ್ಟಿ ಅಂತ ಆಗಿಬಿಟ್ಟಿದ್ದರೆ ಆಗ ಸಂಶಯ ಬರ್ತಾ ಇರಲಿಲ್ಲ. ಏನಾಗಿದೆ? ಅಲ್ಲಿ ಯಾವುದೋ ಒಂದು ಕ್ರಮದಿಂದ ಸೃಷ್ಟಿ ಹೇಳಿದ್ದಾರೆ, ಮತ್ತೆ ಸೃಷ್ಟಿಯ ಒಂದು ವಿಧಾನವನ್ನೇ ಬೇರೆಯಾಗಿ ಹೇಳಿ ಇಲ್ಲೇ ಬೇರೆ ವಿಧಾನ. ಯಾಕೆ? ಅಲ್ಲಿ ಪಂಚಭೂತಗಳ ಸೃಷ್ಟಿ ಅಂತ ಮೊದಲು ಹೇಳಿದ್ದಾರೆ, ಇಲ್ಲಿ ಲೋಕಗಳ ಸೃಷ್ಟಿ ಅಂತ ಹೇಳ್ಬಿಟ್ಟಿದ್ದಾರೆ. ಹೌದ್ ತಾನೆ? ಹಾಗ ಇರೋದರಿಂದ ನಮಗೆ ಸಂಶಯ ಬರ್ತಾ ಇದೆ. ಸಂಶಯ ಬಂದರೆ ನೋಡಿ, ಸಂಶಯ ಬರುತ್ತೆ. ಇದಕ್ಕೆ ನಾವು ಏನು ಪರಿಹಾರ? ಏನಿದಕ್ಕೆ ಅಂದರೆ, ಅದಕ್ಕೆ ಪರಿಹಾರ ಅಲ್ಲೇ ಇರುತ್ತೆ. ಅಲ್ಲೇ ಅಂದ್ರೆ ಎಲ್ಲಿ? ಆ ಗ್ರಂಥದಲ್ಲೇ ಇರುತ್ತೆ, ಆ ಶಾಸ್ತ್ರದಲ್ಲೇ ಇರುತ್ತೆ. ನಾವೇನು ಮಾಡಬೇಕು? ಅದನ್ನ ನೋಡಿ, ಎಲ್ಲೋ ಒಂದು ಕಡೆ ಇದೇ ಸಂದರ್ಭ ಇದನ್ನ ನಿರ್ಣಯ ಮಾಡಿರ್ತಾರೆ, ಅಲ್ಲಿಂದ ಅದನ್ನ ತಗೊಳ್ಬೇಕು ನಾವಷ್ಟೇ. ಅದನ್ನ ಬಿಟ್ಟುಬಿಟ್ಟು ಅಷ್ಟು ಮಾತ್ರ ಹೇಳಿ ಬಿಟ್ಟುಬಿಟ್ಟು ಸಂಶಯ ಬರುತ್ತೆ. ಅಲ್ಲೇ ಪರಮಾತ್ಮನ ಗ್ರಹಣ ಮಾಡಬೇಕು ಅಂತಕ್ಕಂಥಾದ್ರೆ ಅಲ್ಲೇ ಅದನ್ನ ಅಲ್ಲೇ ಹೇಳಿರ್ತಾರೆ, ಮುಂದೆ ಹೇಳಿರ್ತಾರೆ.
ನಾವು ಅದನ್ನು ನೋಡ್ಬೇಕಷ್ಟೇ. ಅದು ಬಿಟ್ಬಿಟ್ಟು ಕೇವಲ ಒಂದು ಈ ಮೇಲ್ಮೇಲಿನ ವಾಕ್ಯ ನೋಡ್ಬಿಟ್ಟು ಮೇಲ್ಮೇಲಿನ ಒಂದು ಜ್ಞಾನ, ಎಲ್ಲೋ ಹೋದ 1 ಗಂಟೆ ಪ್ರವಚನ ಕೇಳ್ದ, ನಿರ್ಧಾರ ಮಾಡಿಬಿಟ್ಟ, ಅದು ಸಾಧ್ಯ, ಅದು ಸರಿ ಇಲ್ಲ. ಅದು ಪೂರ್ತಿಯಾಗಿ ನಾವು ಅಧ್ಯಯನ ಮಾಡಿದರೆ ಮಾತ್ರ ಇದು ಸರಿ ಹೋಗುತ್ತೆ. ನೋಡಿ, ಸಾಮಾನ್ಯವಾಗಿ ಇವತ್ತಾಗಿರ್ತಕ್ಕಂಥ ದೊಡ್ಡ ತೊಂದರೆ ಅಲ್ಲ, ತೊಂದರೆನೋ ಏನೋ ನಮಗೆ ಗೊತ್ತಿಲ್ಲ, ನಾವು ಹೇಳಬಾರ್ದದನ್ನ, ನಾವು ಬಹಳ ಚಿಕ್ಕವರು. ಏನು ಅಂದರೆ ಇವತ್ತಿನ ಒಂದು ವಿಧಾನ, ಸಾಮಾನ್ಯವಾಗಿ ಒಬ್ಬರು ದೊಡ್ಡ ವಿದ್ವಾಂಸರು ಬಂದಿರ್ತಾರೆ, ಅವರು ಒಳ್ಳೆಯ ವಿದ್ವಾಂಸರು, ಚೆನ್ನಾಗಿ ಅಧ್ಯಯನ ಸಂಪನ್ನರು, ಎಲ್ಲ ವೇದಾಂತವನ್ನು ಅಧ್ಯಯನ ಮಾಡಿದ್ದಾರೆ, ಶಾಂಕರ ಭಾಷ್ಯವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಯಾರೋ ಕಲಿಸಿದ್ರು, 1 ಗಂಟೆ ಪ್ರವಚನವನ್ನು ಕೊಟ್ಟರು. 1 ಗಂಟೆ ಪ್ರವಚನವನ್ನು ಕೊಟ್ಟಾದ ಮೇಲೆ ಏನು ಮಾಡಿದ್ರು, 1 ಗಂಟೆ ನೋಡಿ, ಇಡೀ 555 ಸೂತ್ರಗಳಲ್ಲಿ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ, ಮತ್ತೆ ಜೈನ, ಬೌದ್ಧ, ಚಾರ್ವಾಕ, ಕಾಪಾಲಿಕ, ಮತ್ತೆ ಇನ್ನು ಯಾವ ಚಾರ್ವಾಕ, ಯಾವುದು, ಇಷ್ಟೆಲ್ಲ ಮತಗಳ ಒಂದು ಸಿದ್ಧಾಂತವನ್ನು ತೆಗೆದುಕೊಂಡು ಇದು ಸರಿ ಇಲ್ಲ ನೋಡಿ, ವೇದಾಂತ ಸಿದ್ಧಾಂತಕ್ಕೂ ಕೂಡ ನೀವು ಮಾಡಿರತಕ್ಕಂಥ ವ್ಯಾಖ್ಯಾನ ಸರಿ ಇಲ್ಲ, ಇದು ಸರಿಯಾಗಿದೆ ಅಂತ ನಿರ್ಣಯ ಮಾಡಬೇಕಾದ್ರೆ ಎಷ್ಟು ಕಾಲ ಬೇಕು, ಎಷ್ಟು ಅಧ್ಯಯನ ಸಾಮರ್ಥ್ಯ ಬೇಕು ಯೋಚನೆ ಮಾಡಿ. ಒಂದು ದರ್ಶನ ಹಬ್ಬ, ಇಷ್ಟೆಲ್ಲವನ್ನೂ ಕೂಡ ಆ ವಿದ್ವಾಂಸರು, ಮಹಾನ್ ವಿದ್ವಾಂಸರು ಚೆನ್ನಾಗಿ, ಈಗ ಅದ್ರದ್ದು ಸಂಶಯ ಇಲ್ಲ. ಅವ್ರೇನು ಮಾಡ್ತಾರೆ, 1 ಗಂಟೆಲಿ ಹೇಳ್ತಾರೆ ಯಾವುದೋ ಒಂದು. ಆಮೇಲೆ ಏನು ಮಾಡ್ತಾರೆ ನೋಡಿ, 1 ಗಂಟೆ ಪ್ರವಚನ ಆಯಿತು, ಇನ್ನು 15 ನಿಮಿಷ ಇನ್ನೂ ಹೆಚ್ಚಿಗೆ ಕಾಲಾವಕಾಶ ಇದೆ, ಯಾರು ಬೇಕಾದರೂ ಏನಾದರೂ ಪ್ರಶ್ನೆಗಳನ್ನು ಕೇಳಬಹುದು, ಸೂಕ್ತವಾಗಿ ಉತ್ತರ ಇವರು ಕೊಡ್ತಾರೆ ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಯಾರು? ವ್ಯವಸ್ಥಾಪಕರು. ನೋಡಿ, ಬಂದಿರತಕ್ಕಂಥ ಜನ ಅವರಿಗೆ ಏನೂ ಅಧ್ಯಯನ ಮಾಡಿಲ್ಲ, ಆದರೂ ಅವರು ಬುದ್ಧಿವಂತರು ಎಲ್ಲರೂ. ಒಂದು ಸಾರಿ ಹೇಳಿದ್ರೆ ಗ್ರಹಣ ಮಾಡ್ಕೊಳ್ತಾರೆ. ಏನು ಮಾಡಿದ್ದಾರೆ ಅವರು? 1 ಗಂಟೆ ಪ್ರವಚನವನ್ನು ಗ್ರಹಣ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡು ಏನೋ ಡೌಟ್ ಬಂತು, ಸಂಶಯ ಬಂತು, ಕೇಳಿದ್ರು. ಆ ಸಂಶಯಕ್ಕೆ ಬೇರೆ ಬೇಕಾಷ್ಟು ಜನ ಇರ್ತಾರಲ್ಲ, ಸ್ವಾಮಿ ನಿಮಗೆ ಬರೀ 30 ಸೆಕೆಂಡ್ ಟೈಮ್ ನಿಮಗೆ ಅಷ್ಟೇ ಅಂತಂತಾರೆ. 30 ಸೆಕೆಂಡ್ನಲ್ಲಿ ಆ ಸಂಶಯಕ್ಕೆ ಈ ವಿದ್ವಾಂಸರು ಉತ್ತರವನ್ನು ಹೇಳಬೇಕು, ಅವನು ತಿಳ್ಕೊಳ್ಬೇಕು. ಇಲ್ಲಿ ನೋಡಿದ್ರೆ ಏನು ವರ್ಷಾನುಗಟ್ಟಲೆ ನಾವು ನೋಡ್ತಾ ಇದ್ದೀವಿ, ಇದೇ ಸಿದ್ಧಾಂತ ಮಾಡ್ತಾನೆ ಇದ್ದಾರೆ. ಇದನ್ನ 30 ಸೆಕೆಂಡ್ನಲ್ಲಿ ಅವನಿಗೆ ಉತ್ತರ ಹೇಳಬೇಕು, ಅವನ ಉತ್ತರವನ್ನು ಗ್ರಹಿಸಬೇಕು. ಎಷ್ಟು ಮಟ್ಟಿಗೆ ಸಾಧ್ಯ ಇದು? ಆದ್ದರಿಂದ ಇವೆಲ್ಲ ಪ್ರಯೋಜನ ಇಲ್ಲ. ನಾವು ಏನಾದರೂ ತಿಳ್ಕೊಳ್ಬೇಕು ಅಂದರೆ ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದರೆ ಮಾತ್ರ ಇದಕ್ಕೆ ಗೊತ್ತಾಗತ್ತೆ. ಉದಾಹರಣೆ ಇಲ್ಲೇ ಇದೆ ನೋಡಿ, ಇಲ್ಲಿ ಸಂಶಯ ಬಂತು. ಸಂಶಯ ಬಂದರೆ ಏನು? ನಾವು ಯಾರನ್ನು ಕೇಳಬೇಕಾದ್ದಿಲ್ಲ, ಯಾರ ಹತ್ರ ಹೋಗಬೇಕಾದ್ದಿಲ್ಲ, ಯಾವ ವ್ಯಾಖ್ಯಾನವನ್ನು ನೋಡಬೇಕಾದ್ದಿಲ್ಲ. ಮತ್ತೇನು? ಇಲ್ಲೇ ಇದೆ ಅದಕ್ಕೆ ಉತ್ತರ. ಎಲ್ಲಿ? ಅಲ್ಲೇ ಮುಂದೆ ಇದೆ. ಅದನ್ನು ಕಂಡುಕೊಳ್ಬೇಕು. ಒಂದು ಮುಂದೆ ಇದೆ ಅನ್ಬೇಕಾ, ಮುಂದೆ ನಾವು ಓದಬೇಕು. ಇವತ್ತಿಷ್ಟು ಓದ್ ಬಿಟ್ಬಿಟ್ರೆ ಆಗೋದಿಲ್ಲ. ಆದ್ದರಿಂದ ಇದು ಪೂರ್ಣವಾಗಿ ಇದೇ ಒಂದು ಅಂಶವನ್ನು ನಾವು ಈ ಸೂತ್ರ ಭಾಷೆಯಲ್ಲೂ ಕೂಡ ಮನಗಾಣಬೇಕು. ಇದನ್ನೇ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿಗಳು ಕಂಠೋಕ್ತವಾಗಿ ಪದೇ ಎಲ್ಲ ಗ್ರಂಥಗಳಲ್ಲೂ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ನಿಮಗೆ ಸಂಶಯ ಬಂದರೆ ಭಾಷ್ಯವಾಕ್ಯದಲ್ಲಿ ಆ ಸಂಶಯಕ್ಕೆ ಸಮರ್ಪಕವಾದ ಉತ್ತರ ಬೇರೆಯ ಕಡೆ ಆ ಸಂದರ್ಭ ಬಂದಿರುವಾಗ ಅಲ್ಲಿ ಉತ್ತರ ಸ್ಪಷ್ಟವಾಗಿ ನಿಮಗೆ ಬರೆದಿರ್ತಾರವರು, ನೀವು ಅಲ್ಲಿ ನೋಡ್ಬೇಕಷ್ಟ. ಈಗ ಉದಾಹರಣೆಗೆ 1ನೆಯ ಅಧ್ಯಾಯ ತತ್ವ ಸಮನ್ವಯ ಅಂತ ಇತ್ತು.
ಅದರಲ್ಲಿ ಯಾವುದೋ ಒಂದು ವಾಕ್ಯಕ್ಕೆ ಒಂದು ಭಾಗಕ್ಕೆ ನಮ್ಮ ಸಂಶಯ ಬಂತು. ಏನು ಮಾಡ್ಬೇಕು ನಾವು? ಓಹೋ, ಅವ್ರೇನು ಬರೆದ್ಯಾರು ನೋಡ್ರಿ, ಇವರೇನು ಬರೆದ್ಯಾರು ನೋಡ್ರಿ ಅಂತೀವಿ. ಆಯ್ತು, ಸರಿ, ಅದು ಇಲ್ಲ, ನಾವು ತಪ್ಪು ಅಂತ ಹೇಳ್ತಾ ಇಲ್ಲ. ಒಂದು ನಾಲೆಡ್ಜ್, ಜ್ಞಾನ ಅಂತಕ್ಕಂಥದ್ದು ಖಂಡಿತ ಆಗಬೇಕು. ವ್ಯಾಖ್ಯಾನ ಗ್ರಂಥಗಳ ಪ್ರಯೋಜನ ಅಂತಲ್ಲ, ಪ್ರಯೋಜನ ಇಲ್ಲ ಅಂತಲ್ಲ, ಖಂಡಿತವಾಗಲೂ ಪ್ರಯೋಜನ ಇದೆ. ಇವಾಗ ನಾವು ನೋಡ್ತಾ ಇದ್ದೀವಲ್ಲ, ಇಲ್ಲಿ ಎಷ್ಟು ಸ್ವಾಮಿಗಳ ಫುಟ್ ನೋಟ್ಗಳು ವ್ಯಾಖ್ಯಾನ ಗ್ರಂಥ ತೆಗೆದುಕೊಂಡಿರತಕ್ಕಂಥದ್ದು. ಹೌದು ತಾನೆ? ಹಾಗಾಗಿದೆ. ಆದರೆ ಏನು, ಸ್ವಾಮಿಗಳ ಉದ್ದೇಶ ಇಷ್ಟೇ. ನೋಡಿಯಪ್ಪ, ಏನಾದರೂ ಒಂದು ಸಂಶಯ ಬಂದಾಗ ನಾವು ರೈಟ್ ಫ್ರಮ್ ದಿ ಹಾರ್ಸ್ ಮೌತ್ ಕೇಳೋಣ. ಬೇರೆ ಯಾಕೆ? ಎಲ್ಲಿ ಸ್ವಾಮಿ ನಮಗೆ ಅಯ್ಯೋ ನೋಡಿ ಇಲ್ಲಿದೆ ನೋಡಿ, ತತ್ತು ಸಮನ್ವಯ ತಂತನ್ನುವುದಕ್ಕೆ ಅತ್ರ ಪರೇ ಪ್ರತ್ಯವತಿಷ್ಠಂತೆ ಯದ್ಯಪಿ ಶಾಸ್ತ್ರ ಪ್ರಮಾಣಕಂ ಬ್ರಹ್ಮ ತಥಾಪಿ ಪ್ರತಿಪತ್ತಿ ವಿಧಿ ವಿಷಯತೆಯ ಏವ ಶಾಸ್ತ್ರೇಣ ಬ್ರಹ್ಮ ಸಮರ್ಪ್ಯತೆ ಅಂತ ಇದೆ. ಏನು ಇದೆ, ಏನಪ್ಪ ಇಲ್ಲಿ ಏಕತ್ವವನ್ನು ಹೇಳಲು ಇಲ್ಲಿ ಪ್ರತಿಪತ್ತಿ ವಿಧಿ ಹೇಳ್ತಾ ಇದ್ದಾರಲ್ಲ ಅಂತ ಏನೋ ಸಂಶಯ ಬಂದ್ಬಿಟ್ರೆ, ಅದಕ್ಕೆ ನೋಡಿ ನಿಮಗೆ 3ನೇ ಅಧ್ಯಾಯದಲ್ಲಿ ಇಷ್ಟನೇ ಅಧಿಕರಣದಲ್ಲಿ ನಿಮಗೆ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ ಇದೆ. ಅಂದ್ರೆ ಏನಾಯ್ತು, ನಾವೇನು ಮಾಡ್ತೀವಿ, ಸಾಕಂಡ್ರಿ ಸಮನ್ವಯ ಅಧಿಕರಣ ಆಯ್ತಲ್ಲ, ಅದರಲ್ಲೂ ಏನೋ ಪೂರ್ತಿ ಇಲ್ಲ, ಸ್ವಲ್ಪ ಭಾಗ ಗೊತ್ತಾಗೋಯ್ತಿವಾಗ ಬಿಟ್ಬಿಟ್ರಿ, ಮುಗಿದಾಯ್ತು. ಗೊತ್ತಾಗಲಿಲ್ಲ, ಯಾವುದೋ ವ್ಯಾಖ್ಯಾನ ನೋಡ್ದ, ಇವನಿಗೆ ಅರ್ಥವಾಗಲಿಲ್ಲ, ಏನೋ ಅನ್ಯತಾ ತಿಳ್ಕೊಂಡ, ಹೋಯ್ತು, ಪ್ರಯೋಜನ ಬರಲಿಲ್ಲ. ಹಾಗಾಗಬಾರ್ದು. ನೋಡಿ, ಇಲ್ಲಿ ಮುಂದೆ ಹೇಳಿದ್ದಾರೆ ಉತ್ತರ ಆತ್ಮಗೃಹೀತಿರಿ ಇತರವದು ಉತ್ತರ. ಇದು ಈ ಒಂದು ಸೂತ್ರಕ್ಕೆ ಅರ್ಥ ಆಯಿತು. ಇದಕ್ಕೆ ಈ ಕೆಲವು ಭಾಷ್ಯ ಭಾಗಗಳನ್ನು ನಾವು ನೋಡಿದ್ದೇವೆ. ಇದಕ್ಕೆ ಪೂರಕವಾಗಿ ನಮಗೆ ಒಂದು ಈ ಐತರೇಯದ ವಾಕ್ಯ ಇದೆಯಲ್ಲ, ಐತರೇಯದ ವಾಕ್ಯ ಇಲ್ಲಿ ವಿಷಯ ವಾಕ್ಯ ತಗೊಂಡಿರತಕ್ಕಂಥದ್ದು. ಆ ಐತರೇಯ ವಾಕ್ಯದಲ್ಲಿ ಇಲ್ಲಿ ಎಷ್ಟು ಬೇಕೋ ಒಂದು 1ನೇ ಅಧ್ಯಾಯದಲ್ಲಿ 2 ಮಂತ್ರ, 2ನೇ ಅಧ್ಯಾಯದಲ್ಲಿ ಒಂದು ಮಂತ್ರ, ಇಷ್ಟೇ ಇಲ್ಲಿ ಬಂದಿರತಕ್ಕಂಥ ಭಾಗ. ಅಷ್ಟನ್ನು ಮಾತ್ರ ಈಗ ಪಾರಾಯಣ ಮಾಡೋಣ. ಯಾಕೆಂದ್ರೆ ಅದು ಸ್ಮೃತಿಯಲ್ಲಿ ಇರಬೇಕು, ನಮಗೆ ಮುಂದೆ ಗೊತ್ತಾಗಬೇಕಾದ್ರೆ, ಆ ವಾಕ್ಯ ಗೊತ್ತಾಗಬೇಕಾದ್ರೆ ಇದಿರಬೇಕು. ನೋಡೋಣ. ಮೊಟ್ಟ ಮೊದಲೇನು, ವಿಷಯ ವಾಕ್ಯ. ಏನು ಸಂಶಯ ಬಂತು? ಈ ವಿಷಯದಲ್ಲಿ ಸಂಶಯ ಬಂತು. ಯಾವ ವಿಷಯದಲ್ಲಿ? ನೋಡಿ, ಋಗ್ವೇದದ ಐತರೇಯೋಪನಿಷತ್ತಿನಲ್ಲಿ ಹೀಗೆ ಹೇಳಿಬಿಟ್ಟಿದ್ದಾರೆ. ಪ್ರಪ್ರಥಮ ಮಂತ್ರ ಏನದು? ಆತ್ಮಾವಾಯಿದಮೇಕ ಏವಾಗ್ರ ಆಸೀತ್ ನಾನ್ಯತ್ ಕಿಂಚನ ಮಿಷತ ಸ ಈಕ್ಷತ ಲೋಕಾನ್ನುಸೃಜ ಇತಿ. ಇದು ಮೊದಲನೇ ಮಂತ್ರ. ಇದರಲ್ಲಿ ಸಂಶಯ ಬಂತು. ಆತ್ಮಾವಾಯಿದಮೇಕ ಅಂದ್ರೆ ಈ ಆತ್ಮ ಯಾವ ಆತ್ಮ ಅಂತ ಸಂಶಯ ಬಂತು. ಇರ್ಲಿ, ಮುಂದಿನ ಮಂತ್ರ ಹೇಳ್ತು ಸ ಈಕ್ಷತ. ನೋಡಿ, ಒಂದೊಂದು ಪದನು ಸಹ ಏನು, ಸಹ ಆತ್ಮ ಅಂತ ಅಷ್ಟೇ ಇಲ್ಲಿ. ಯಾಕೆ ಪರಮಾತ್ಮ ಅಂತಲ್ಲ? ಪರಮಾತ್ಮ ಅಂತ ನಿರ್ಧಾರ ಆಗಿಲ್ಲ ಇನ್ನೂ. ಪರಮಾತ್ಮನೋ ಸೂತ್ರಾತ್ಮನೋ ಯಾವನೋ ನಿರ್ಧಾರ ಆಗಿಲ್ಲ. ಸ ಈಕ್ಷತ ಅಂತಂದ್ರೆ ಸಹ ಆತ್ಮ ಈಕ್ಷತ. ಆತ್ಮಾವಾ ಇದಮೇಕ ಏವಾಗ್ರ ಆಸೀತ್ ಇತ್ಯತ್ರ ಯತ್ ಆತ್ಮ ಶಬ್ದ ಪ್ರಕೃತಃ ಸಹ ಆತ್ಮ ಏನ್ ಮಾಡ್ತಾ? ಈಕ್ಷತ. ಯೋಚನೆ ನೋಡಿತು, ಬಹಳ ಮುಖ್ಯವಾದ ಮಾತು. ಆಮೇಲೆ ಏನ್ ಮಾಡ್ತು? ಅದು ಮುಂದಿನದಂತೂ ಇನ್ನೂ ಮುಖ್ಯವಾದ. ಸಹ ಇಮಾನ್ ಲೋಕ ನಸೃಜತ. ಏನು ಹೇಳಿದ್ರು ಸ್ಪಷ್ಟವಾಗಿ? ಈ ಲೋಕಗಳನ್ನ ಸೃಷ್ಟಿ ಮಾಡಿದನು. ಸಹ ಪುಲ್ಲಿಂಗ. ಅವನು ಈ ಲೋಕಗಳನ್ನು ಸೃಷ್ಟಿ ಮಾಡಿದನು ಅಂತ ಇದೆ. ಓ, ದೊಡ್ಡ ಸಂಶಯ ಬಂದ್ಬಿಟ್ಟು ಇಲ್ಲೇನೆ. ಅಲ್ಲ ಸ್ವಾಮಿ, ಒಂದು ವೇಳೆ ಆತ್ಮ ಅಂತನ್ನುವ ಶಬ್ದಕ್ಕೆ ನಾವು ಪರಮಾತ್ಮ ಅಂತ ಅರ್ಥ ಮಾಡಿದ್ದರೆ ಸಹ ಇಮಾನ್ ಲೋಕ ನಸೃಜತ ಅಂತ ಹೇಳಬಾರದಾಗಿತ್ತು. ಮತ್ತೆ ಇನ್ನೇನು ಹೇಳಬೇಕಾಯ್ತು? ಸಹ ಇಮಾನಿ ಭೂತಾನಿ ಅಸೃಜತ ಅಂತ ಹೇಳ್ಬೇಕಾಗಿತ್ತು.
ಏನು ಈ ಭೂತಗಳನ್ನು ಸೃಷ್ಟಿ ಮಾಡಿದ್ರು ಅಂತ ಹೇಳಬೇಕಾಗಿತ್ತು. ಆಗ ನಾವು ಓಹೋ ಪರಮಾತ್ಮ ಇದು ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಇಲ್ಲಿ ಹಾಗಿಲ್ಲ. ಏನು ಲೋಕಗಳನ್ನು ಸೃಷ್ಟಿ ಮಾಡಿದಾನೆ ಅಂತ ಹೇಳಿ ಇದು ಮೊದಲನೇ ಮಂತ್ರ. ಇದರಲ್ಲೇ ಸಂಶಯ ಬಂದ್ಬಿಡ್ತು. ಆಮೇಲೆ ಏನು ಮಾಡ್ತು, ಲೋಕಗಳು ಯಾವ್ಯಾವ ಲೋಕ ಅಂತ ಹೇಳ್ತಾರೆ, ಅದು ಇರಲಿ ಪರವಾಗಿಲ್ಲ. ಆಮೇಲೆ ಏನು ಮಾಡ್ತು, ಲೋಕ ಸೃಷ್ಟಿಸಿದ್ರೆ ಅದನ್ನ ಕಾಪಾಡ್ತಕ್ಕಂಥವನು ಲೋಕಪಾಲ, ಅವನ್ನೂ ಸೃಷ್ಟಿಸಿದ. ಹೀಗೆ ಸೃಷ್ಟಿಸಿದ ಆ ಲೋಕಪಾಲರು, ಇದು ಬಹಳ ಮುಖ್ಯ. ಇದು ಯಾರವರು? ಯಾರು ಗೊತ್ತೇ ಅವರು? ಅಯ್ಯಯ್ಯೋ ಎಷ್ಕಶ್ಚಿತ್, ಯಾರೋ ಒಬ್ಬ ನಮ್ಮಂತಹವರು. ನಮ್ಮಂತಹವರು ಅಂದ್ರೆ ಏನು? ನಮ್ಮಂತಹವರು ಅಂದ್ರೆ ನಮ್ಮಷ್ಟು ನಮ್ಮ ಥರ ಎಲ್ಲರೂ ಅಂತ ಆಗಲ್ಲ. ನಮ್ಮಂತಹವರು ಅಂದ್ರೆ ಏನು? ನಮ್ಮಂತೆಯೇ ದ್ವಂದ್ವಕ್ಕೆ ಸಿಲುಕಿದವರು, ಸಂಸಾರಕ್ಕೆ ಸಿಲುಕಿದವರು. ಅಷ್ಟೆ, ಅವ್ರಿಗೂ ಸಂಸಾರ ಇದೆ. ಅದೇನು ಅದನ್ನು ಹೇಳ್ತಾರೆ ನೋಡಿ. ಎರಡನೇ, ಸಾ ಏತಾಹ ದೇವತಾಹ ಸೃಷ್ಟಾಹ ಏನು ಅಸ್ಮಿನ್ ಮಹತ್ಯರ್ಣವೇ ಪ್ರಾಪತನ್. ಮುಗಿದೋಯ್ತು ಅವ್ರ ಕತೆ. ದೇವತೆಗಳು ಅವರು ಕೂಡ ಮಹತ್ಯರ್ಣವೇ, ಮಹತಿ ಸಂಸಾರಾರ್ಣವೇ ಪ್ರಾಪತನ್. ಏನದು? ಯಾವಾಗ ಸಂಸಾರ ಸಿಕ್ಕೊಂಡ್ರು ಅವ್ರಿಗೂ ಏನಾಯ್ತು, ಅಶನಾಯ ಪಿಪಾಸೆ ಅಂತಕ್ಕಂಥ ಷಡ್ಗುಣಗಳೆಲ್ಲ ಬಂದ್ಬಿಟ್ವು. ಯಾವಾಗ ಬಂತು ಅವ್ರಿಗೆ ಆಹಾರ ಬೇಕಾಯ್ತು. ಈ ಮಂತ್ರ ಇಲ್ಲಿ ಬಂದಿರತಕ್ಕಂಥದ್ದು. ತಾಭ್ಯೋ ಗಾಮಾನಯತ್ ತಾ ಅಬ್ರುವನ್ ನವೈನೋ ಯಮಲಮಿತಿ. ತಾಭ್ಯೋಶ್ವಮಾನಯತ್ ತಾ ಅಬ್ರುವನ್ ನವೈನೋ ಯಮಲಮಿತಿ. ತಾಭ್ಯ ಪುರುಷಮಾನಯತ್ ತಾ ಅಬ್ರುವನ್ ಸುಕೃತಂ ಬತೇತಿ. ಈಗ ಪರಮಾತ್ಮ ಸರವೈತಿವಾಗ ಅಂತ ಅಂದ್ಬಿಟ್ರು. ಇಷ್ಟು ಇದನ್ನ ಇದೇನಾಗಿದೆ, ಇದು ಈ ಬರ್ತಕ್ಕಂಥ ಈ 2-3 ಮಂತ್ರಗಳಲ್ಲಿ ಇದನ್ನು ನಾವು ನೋಡಿದ್ದೇವೆ. ಈಗ ಈ ಮುಂದಿನ ಭಾಗವನ್ನು ನೋಡೋಣ. ನೋಡಿ, ಪೂರ್ವ ಪಕ್ಷ ಇದೆ, ಪೂರ್ವ ಪಕ್ಷ ನಡೀತಾ ಇದೆ. ಈ ಪರಮಾತ್ಮ ಆತ್ಮನು ಲೋಕಗಳನ್ನು ಸೃಷ್ಟಿ ಮಾಡಿದನು ಅಂತ ಇದೆ. ಈ ಲೋಕಗಳನ್ನು ಸೃಷ್ಟಿ ಮಾಡಿದವನು ಯಾರು? ಲೋಕಗಳನ್ನು ಸೃಷ್ಟಿ ಮಾಡಿದವನು ಯಾರೋ ಒಬ್ಬ ಪರಮಾತ್ಮನಿಂದ ಅಧಿಷ್ಠಿತವಾಗಿರತಕ್ಕಂತಹ ಯಾವನೋ ಒಬ್ಬ ದೊಡ್ಡವನು, ಅತ್ಯಂತ ಸಮರ್ಥ. ಅವನು ಯಾರು? ಪರಮಾತ್ಮ ಅಲ್ಲ, ಪರಮಾತ್ಮನಿಂದ ಅಧಿಕೃತನಾದವನು, ಅಧಿಷ್ಠಿತನಾದವನು ಅವನು. ಈಗ ರಾಜ ಇರ್ತಾನೆ, ರಾಜ ಏನು ಮಾಡ್ತಾನೆ? ಅವನು ಯಾರನ್ನ ಮಂತ್ರಿಗಳನ್ನು ನೇಮಿಸ್ತಾನೆ. ಆ ಮಂತ್ರಿ ಏನು ಮಾಡ್ತಾನೆ? ಈ ಒಂದು ಯಾವುದು ಬೇಕಾದದ್ದೆಲ್ಲ ರಸ್ತೆಗಳು ಅದು ಇದು ಕಟ್ಟೆ ಮಾಡ್ತಾನೆ, ಅವನು ಮಾಡ್ತಾನೆ ಮಂತ್ರಿ. ಆಯಿತು. ರಾಜ ಮಾಡ್ತಕ್ಕಂಥದ್ದು ಬೇರೆ. ಅವನು ಇನ್ನೂ ಯಾವುದೋ ರಸ್ತೆ ಮಾಡಕ್ಕೆ ಬರ್ತಾನೆ ರಾಜ, ಯಾರು ಬೇರೆ. ಹೀಗೆ ಈ ಲೋಕ ಅಂದ್ರೇನು? ಈ ಸಂಸಾರ ಇದು, ಇದನ್ನು ಸೃಷ್ಟಿ ಮಾಡೋದಕ್ಕೆ ಪರಮಾತ್ಮ ಅವನು ಯಾರು ಹೇಳ್ದ ಅಧಿಷ್ಠಿತ? ಅವನು ಸೃಷ್ಟಿ ಮಾಡ್ದ. ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ. ಇತಿ ಶ್ರುತಿ ಸ್ಮೃತ್ಯೋ ಉಪಲಭ್ಯತೆ. ಶ್ರುತಿಗಳಲ್ಲೂ ಇದೆ, ಸ್ಮೃತಿಗಳಲ್ಲೂ ಇದೆ. ಶ್ರುತಿಯಲ್ಲಿ ಎಲ್ಲಿದೆ? ತಥಾ ಶ್ರುತಿರ್ಭವತಿ ಆತ್ಮೈವೇದಮಗ್ರ ಆಸೀತ್ ಪುರುಷವಿಧ ಅಂತ ಹೇಳಿ ಈ ಬೃಹದಾರಣ್ಯಕ್ಕೆ ಬಂದಿದ್ದಾರೆ. ಒಂದೇ ಆತ್ಮ ಏವ ಇದಮಗ್ರ ಆಸೀತ್ ಅಂದ್ಬಿಟ್ಟು ಪುರುಷವಿಧ ಅಂತ ಬಂದಿದೆ. ಅಂದ್ರೇನು? ಯಾವನೋ ಇವನು ಆತ್ಮ ಬಿದ್ದ, ಸೃಷ್ಟಿಗಿಂತ ಯಾವುದು ಸೃಷ್ಟಿ ಆಗಿರಲಿಲ್ಲ, ಈ ಲೋಕಗಳು ಯಾವುದು ಸೃಷ್ಟಿ ಆಗಿರಲಿಲ್ಲ. ಲೋಕಗಳನ್ನು ಸೃಷ್ಟಿ ಮಾಡುವುದಕ್ಕೋಸ್ಕರ ಇನ್ನೂ ಆಗಿರಲಿಲ್ಲ, ಯಾರೂ ಇರಲಿಲ್ಲ. ಆಗ ಪರಮೇಶ್ವರ ಏನು ಮಾಡ್ದ? ಯಾವನೋ ಒಬ್ಬನ ಮಂತ್ರಿ ಮಾಡ್ದ, ಪುರುಷ ಸೃಷ್ಟಿ ಮಾಡು ನೀನು. ಹೀಗೆ ಪರಮೇಶ್ವರನಿಂದ ಅಧಿಕೃತನಾದ ಯಾವನೋ ಒಬ್ಬ ಪುರುಷ ಮಾಡ್ದ ಎಂಬುದಾಗಿ ಶ್ರುತಿಯಲ್ಲಿಯೂ ಇದೆ. ಮತ್ತು ಸ್ಮೃತಿರಪಿ, ಶ್ರುತಿ ಆಯಿತು, ಸ್ಮೃತಿ. ಭಗವತ್ಪಾದರು ಒಂದು ಮಾತನ್ನು ಹೇಳಿದ್ರೆ ಅದಕ್ಕೆ ಸಮರ್ಥನೆಗಾಗಿ ಪ್ರಮಾಣ ವಾಕ್ಯಗಳನ್ನು ಕೊಟ್ಟೇ ಕೊಡ್ತಾರೆ.
ಅದಕ್ಕೆ ತಾನೆ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ. ಇದನ್ನ ಶ್ರುತಿ ಸ್ಮೃತಿ ಪುರಾಣ ಎಲ್ಲದರಲ್ಲೂ ವಾಕ್ಯಗಳನ್ನು ಪ್ರಮಾಣ ವಾಕ್ಯಗಳಿಂದ ತೆಗಿತಾರ. ನೋಡೋಣ, ಸ್ಮೃತಿ ಏನು ಹೇಳುತ್ತೆ ಅಂದ್ರೆ ಸವೈ ಶರೀರಿ ಪ್ರಥಮ ಸವೈ ಶರೀರಿ ಪ್ರಥಮ ಸವೈ ಪುರುಷ ಉಚ್ಯತೆ ಆದಿಕರ್ತ ಸ ಭೂತಾನಾಂ ಬ್ರಹ್ಮಾಗ್ರೇ ಸಮವರ್ತತ ಅಂದ್ಬಿಟ್ಟು ಸವೈ ಶರೀರಿ ಅಂದ್ರೇನು, ಯಾರೋ ಒಬ್ಬ ಶರೀರ ಸಮರ್ಥನಾದವನು. ಯಾಕೆ ಸೃಷ್ಟಿ ಮಾಡೋದಕ್ಕೆ ಎಲ್ಲ ಉಪಾದಾನಗಳು ಬೇಕು, ಉಪಾದಾನಗಳಿಂದ ಕೂಡಿಕೊಂಡು ಮಾಡ್ತಾನೆ. ಅದಕ್ಕೆ ಒಬ್ಬ ಬೇಕು, ಪುರುಷ ಬೇಕು, ಚೈತನ್ಯ ಬೇಕು, ಉಪಾದಾನ ಎರಡೂ ಬೇಕು. ಚೈತನ್ಯ ಅಂದ್ರೆ ನಿಮಿತ್ತ, ಜಡ ಅಂದ್ರೆ ಉಪಾದಾನ, ಎರಡೂ ಕಾರಣ ಬೇಕು. ಅವನೇನು, ಅವನು ಪ್ರಥಮ ಮೊಟ್ಟ ಮೊದಲು ಸೃಷ್ಟಿಗೆ ಮೊದಲೇ ಸವೈ ಪುರುಷ ಉಚ್ಯತೆ. ಒಂದು ಆದಿಕರ್ತ ಸ ಭೂತಾನ. ಈ ಎಲ್ಲ ಈ ಭೂತಾನ ಅಂದರೆ ಪಂಚಭೂತಗಳಿಗೆ ಆದಿಕರ್ತ. ಅದಕ್ಕೆ ಆ ಮೊದಲು ಅಂತಕ್ಕಂಥದ್ದು ಬ್ರಹ್ಮ ಅಗ್ರೇ ಸಮವರ್ತತ. ಅವನು ಹಿರಣ್ಯಗರ್ಭ ಬ್ರಹ್ಮ ಇದ್ದ, ಅವನು ಪಂಚಭೂತ ಸೃಷ್ಟಿ ಮಾಡ್ದ. ಏನಾಯ್ತು ಅದನ್ನಲ್ಲಿ ತೈತ್ರಿಯದಲ್ಲಿ ಹೇಳ್ತಾರೆ ಅಂಥೇಳಿ. ಇಲ್ಲಿ ಮತ್ತೆ ಐತರೇಯಿನೋಪಿ, ಅಲ್ಲ ಸ್ವಾಮಿ ನೀವು ಇದು ವಿಷಯವಾಕ್ಯ ತಗೊಂಡಿದ್ದು ಆತ್ಮವಾಯುಧ ಮೇಕ ಏವಾಗ್ರಾಸಿ, ಅದ್ಯಾವುದು ಋಗ್ವೇದ. ನೀವು ಉದಾಹರಣೆ ಕೊಟ್ಟಿದ್ದು ಶ್ರುತಿ ಅಂದ್ರಿ, ಅದ್ಯಾವುದೋ ಶುಕ್ಲ ಯಜುರ್ವೇದ ಕೊಟ್ಕೊಟ್ಟೆ ಬೃಹದಾರಣ್ಯಕಾರ. ಇರ್ಬೋದು, ಅಲ್ಲೊಂಥರ ಇರ್ಬೋದು, ಇಲ್ಲೊಂಥರ ಇರ್ಬೋದು. ಅಂದರೆ ಇಲ್ಲಪ್ಪ ನಿನಗೆ ಋಗ್ವೇದ ತಾನೇ ಬೇಕು, ಋಗ್ವೇದಲ್ಲೇ ಕೊಡ್ತೇವೆ ಉದಾಹರಣೆಯನ್ನ ಅಂತ ಹೇಳಿದ್ರು. ಏನು ಅಥ ಅಥೋ ರೇತಸ ಸೃಷ್ಟಿ ಪ್ರಜಾಪತೆ ರೇತೋ ದೇವಾ. ಅದೇನು ಒಂದು ಈ ಇದ್ರಲ್ಲಿ ಬರುತ್ತೆ ನೋಡಿ, ಈ ಪಂಚಾಗ್ನಿ ಸಂದರ್ಭದಲ್ಲೂ ಕೂಡ ಇದು ಬರುತ್ತೆ. ಏನು ಅಥಃ ಮುಂದೆ, ಆದ್ದರಿಂದ ರೇತಸಃ ಸೃಷ್ಟಿ, ರೇತಸ್ರ ಸೃಷ್ಟಿ ಆಯಿತು. ಅಂದು ಪ್ರಜಾಪತೆ ರೇತೋ ದೇವಾ, ಪ್ರಜಾಪತಿಯಿಂದ ರೇತಸ್ಸು ದೇವತೆಗಳು ಸೃಷ್ಟಿಯಾಯಿತು. ಅಂದ್ರೆ ಏನು, ಪ್ರಜಾಪತಿ ಒಬ್ಬಿದ್ದ, ಅವನು ಪುರುಷ ಹಬ್ಬದ, ಅವನಿಂದ ಈ ಲೋಕಗಳು ಎಲ್ಲ ಸೃಷ್ಟಿಯ ಪ್ರಜೆಗಳು ಸೃಷ್ಟಿಯಾದವು. ಇಲ್ಲಿ ಪ್ರಕೃತ ಏನು ಸೂಚಿಸುತ್ತೆ ಅಂದ್ರೆ ಹಿರಣ್ಯಗರ್ಭ ಸೂತ್ರಾತ್ಮ ಅಂತ ಆದ ಮೇಲೆ ಸೂತ್ರಾತ್ಮನಿಗಿಂತಲೂ ಸೂಕ್ಷ್ಮವಾಗಿ ಈ ಲೋಕಗಳನ್ನ ಸೃಷ್ಟಿ ಮಾಡುವುದಕ್ಕೆ ಸಮರ್ಥನಾದ ಮತ್ತೊಬ್ಬ ಅವನೇ ವಿರಾಡಾತ್ಮ. ಅಂದ್ರೆ ಎಲ್ಲ ಬೇರೆ ಬೇರೆ ಇದ್ದಾರೆ ಅಂತ ಅರ್ಥ ಅಲ್ಪಲ್ಲ. ಅವನೇ ಈ ಕೆಲಸ ಮಾಡುವಾಗ ವಿರಾಡಾತ್ಮ, ಆ ಕೆಲಸ ಮಾಡುವಾಗ ಸೂತ್ರಾತ್ಮ, ಏನು ಮಾಡದೆ ಅವ್ಯಕ್ತವಾಗಿರುವಾಗ ಅವ್ಯಕ್ತ, ಮತ್ತೆ ಯಾವ ಈ ಒಂದು ಉಪಾಧಿಯೇ ಇಲ್ಲದೆ ಇರುವಾಗ ಪರಮಾರ್ಥ ತತ್ವ. ಎಲ್ಲ ಒಂದೇ, ಪರಮಾರ್ಥ ತತ್ವವೇ ಈ ಒಂದು ಉಪಾಧಿಗಳ ಮೂಲಕ ನೋಡಿದಾಗ ಆಯಾ ಹೆಸರನ್ನ ಪಡೆಯುತ್ತೆ ಅಷ್ಟೆ. ಒಬ್ಬನೇ ಒಬ್ಬ ಏನು ಮಾಡ್ತಾನೆ, ನಾಟಕ ಇದೆ, 3 ಶೋ ಇರುತ್ತೆ. ಒಂದ್ ಕಡೆ ಭೀಮ ಮಾಡ್ತಾನೆ, ಇನ್ನೊಂದು ಕಡೆ ದುಶ್ಯಾಸನ ಮಾಡ್ತಾನೆ, ಇನ್ನೊಂದು ಕಡೆ ಇನ್ನೊಂದು ಮಾಡ್ತಾನೆ, ಏನೋ ಮಾಡ್ತಾನೆ. ಎಲ್ಲ ಒಬ್ಬನೇನೆ. ಅವನು ಏನು ಮಾಡ್ತಾನೆ ಅದಕ್ಕೆ ತಕ್ಕಾಗ ಅವನಿಗೆ ಹೆಸರು ಅಷ್ಟೇ. ಹಾಗೆ ಇದನ್ನು ಕೂಡ ಇತ್ಯತ್ರ ಪೂರ್ವಸ್ಮಿನ್ ಪ್ರಕರಣೆ ಪ್ರಜಾಪತಿ ಕರ್ತೃಕ ವಿಚಿತ್ರಾಂ ಸೃಷ್ಟಿಂ ಆಮನಂತಿ. ಹೀಗಾಗಿ ಪೂರ್ವಸ್ಮಿನ್ ಪ್ರಕರಣ ಅಂದರೆ ಹಿಂದಿನ ಒಂದು ಪ್ರಕರಣದಲ್ಲಿ ಬ್ರಹ್ಮ ಇದು ಪರಮಾರ್ಥ ತತ್ವ ಏನಾಯಿತು, ಈ ಒಂದು ಅವಿದ್ಯೆ ಎಂಬ ಉಪಾಧಿಯಿಂದ ಏನೂ ಇಲ್ಲದೆ ಇದ್ರೂ ಕೂಡ ಆ ಒಂದು ಅವಿದ್ಯೆ ಎಂಬ ಉಪಾಧಿಯಿಂದ ಏನಾಯಿತು, ಅದು ಅವ್ಯಾಕೃತ ಇನ್ನೇನಿಲ್ಲ. ಈ ಎಲ್ಲ ನಾಮರೂಪಗಳು ವ್ಯಾಕೃತವಾಗಿದೆಯಲ್ಲ, ಅದೆಲ್ಲ ಇನ್ನೂ ಕೂಡ ಅದು ಏನು ಈ ಇನ್ಫೆಂಟ್ ಸ್ಟೇಜ್ ಅಂತಾರಲ್ಲ, ಇನ್ಫೆಂಟ್ ಸ್ಟೇಜ್ ಅದು ಇನ್ನೂ ಅದು ವ್ಯಕ್ತವಾಗದ ಸ್ಥಿತಿಯಲ್ಲಿ ಇತ್ತು ಅಷ್ಟೇ. ಇತ್ತು ಅದು ಅಂದರೆ ವ್ಯಕ್ತವಾಗದ ಸ್ಥಿತಿಯಲ್ಲಿ ಇತ್ತು ಆಮೇಲಿಂದ ಏನಾಯಿತು, ಪ್ರಪ್ರಥಮವಾಗಿ ವ್ಯಾಕೃತವಾದ ಹಿರಣ್ಯಗರ್ಭ
ಆಮೇಲಿಂದ ಏನಾಯಿತು, ಎಲ್ಲ ವ್ಯಾಕೃತವಾದ ಹಿರಣ್ಯಗರ್ಭ ಅವನಿಂದ ಈ ಒಂದು ಪಂಚಭೂತ ಸೃಷ್ಟಿ ಆಯಿತು. ಆಮೇಲೆ ಎಲ್ಲ ಆಯಿತು. ಅದಕ್ಕೆಲ್ಲ ಕಾರಣ ಯಾರು? ವಿರಾಡಾತ್ಮ. ಅವನು ವಿರಾಟ್, ಹೆಸರೇ ಅವನು ವಿರಾಟ್. ಅತ್ಯಂತ ಶಕ್ತಿಶಾಲಿಯಾದವನು ಇರಲಿ. ಹೀಗೆ ಮತ್ತು ಈ ಪ್ರಜಾಪತಿ ಕರ್ತೃಕ ವಿಚಿತ್ರಾಂ ಸೃಷ್ಟಿ ಮಾರಪತಿ. ಹಿಂದೆ ಈ ಒಂದು ಪ್ರಜಾಪತಿ ಎಲ್ಲವನ್ನು ಸೃಷ್ಟಿ ಮಾಡಿದ ಎಂಬುದಾಗಿ ಈ ವಿಚಿತ್ರಾಮ್ ಅಂತಂದ್ರೆ ಏನು? ವಿಚಿತ್ರಾಮ್ ಅಂದ್ರೆ ಈ ಆಶ್ಚರ್ಯಕರವಾದದ್ದು, ನಮ್ಗೆ ಊಹೆಗೂ ನಿಲುಕದಂತಕ್ಕಂಥ ಸೃಷ್ಟಿಯನ್ನು ಮಾಡ್ದ ಅಂತ ಬರುತ್ತೆ. ಆತ್ಮಶಬ್ದೋಪಿ ತಸ್ಮಿನ್ ಪ್ರಯುಜ್ಯಮಾನೋ ದೃಶ್ಯತೆ. ಆತ್ಮ ಏವ ಇದಂ ಅಗ್ರೆ ಆಸೀತ್ ಪುರುಷವಿಧ ಇತ್ಯತ್ರ. ಹೀಗೆ ಆತ್ಮಶಬ್ದೋಪಿ ತಸ್ಮಿನ್, ಅಲ್ಲಿ ಆತ್ಮಶಬ್ದವೂ ಬರುತ್ತೆ, ಅಲ್ಲೂ ಕೂಡ ಆತ್ಮಶಬ್ದ ಅಂತ ಬರುತ್ತೆ. ತಸ್ಮಿನ್ ಪ್ರಯುಜ್ಯಮಾನೋ, ಅಲ್ಲಿ ಏನಂತ? ಆತ್ಮ ಏವ ಇದಮೇಕ ಅಗ್ರೆ ಆಸೀತ್ ಪುರುಷವಿಧ ಎಂಬುದಾಗಿ ಅಲ್ಲಿಯೂ ಕೂಡ ಈ ಆತ್ಮ ಎಂಬತಕ್ಕಂಥ ಶಬ್ದವೇ ಅಲ್ಲೂ ಬರುತ್ತೆ. ಮತ್ತು ಏಕತ್ವ ಅವಧಾರಣಮಪಿ ಪ್ರಾಗುತ್ಪತ್ತೇ ಸ್ವವಿಕಾರಾಪೇಕ್ಷಂ ಉಪಪದ್ಯತೆ. ಮತ್ತು ಆತ್ಮಾವಾ ಇದಂ ಏಕಃ ಆಸೀತ್, ಏಕಃ ಅಲ್ಲ ಏಕ ಏವ ಆಸೀತ್ ಅಂತ ಇದೆಯಲ್ಲ, ಇದೇನು? ಏಕತ್ವ ಅವಧಾರಣಮಪಿ, ಹೀಗೆ ಒಂದೇ ಇದ್ದಿತು. ಯಾವಾಗ? ಅಗ್ರೆ. ಅಗ್ರೆ ಅಂದ್ರೆ ಏನು? ಪ್ರಾಗುತ್ಪತ್ತೇ ಸೃಷ್ಟೇ ಪೂರ್ವಂ ಇತ್ಯರ್ಥ. ಅಗ್ರೆ ಪ್ರಾಗುತ್ಪತ್ತೆ, ಸೃಷ್ಟಿಗಿಂತ ಮೊದಲು ಒಬ್ಬನೇ ಇದ್ದ ಎಂಬುದಾಗಿ ಅವಧಾರಣೆ ಮಾಡಿ ತಿಳಿಸಿಕೊಟ್ಟಿದ್ದಾರಲ್ಲ, ಅದು ಯಾಕೆ ಅಂತಂದ್ರೆ ಒಬ್ಬನೇ ಇದ್ದ, ಅವನೇನಾಯ್ತು? ಅವನು ತಾನು ವಿಕಾರಾಪೇಕ್ಷಂ ಅಂದ್ರೆ ತಾನು ವಿಕಾರ ಅಂದ್ರೆ ಕಾರ್ಯವಾಗಿ ಈ ಬದಲಾವಣೆ ಆಗ್ಬೇಕ, ಕಾರ್ಯವಾಗಿ. ಪರಮಾತ್ಮನ ಕಾರ್ಯ ತಾನೇ ಇವೆಲ್ಲ, ಅದಕ್ಕೆ ಕಾರ್ಯವಾಗುವ ಒಂದು ಅಪೇಕ್ಷೆಯಿಂದ ಇವನನ್ನು ಏಕಮೇವ ಅಂದ್ಬಿಟ್ಟು ಏಕಮ ಏವ ಅಂತಂತ ಹೇಳಿದ್ದಾರೆ. ಇಲ್ಲದೇ ಇದ್ರೇನು? ಯಾರೂ ಇಲ್ಲದೇ ಇದ್ದಾಗ ಏಕಮೇವ ಅಂತನೋ ಅವಶ್ಯಕತೆ ಇಲ್ಲ. ಒಂದು ಎರಡನೇದು ಅಂತಲೇ ಇಲ್ಲ, ಅವ ಒಂದನೇದು ಅಂತಲೇ ಎಲ್ಲಿ ಬರುತ್ತೆ? ಯಾಕೆ ಹೇಳಿದ್ರು ಅಂದ್ರೆ ಸ್ವವಿಕಾರಾಪೇಕ್ಷಂ, ತಾನು ಕಾರ್ಯವಾಗಿ ಇಲ್ಲಿ ಪರಿಣಾಮ ಹೊಂದುವುದಕ್ಕೆ ಅಂತ ಹೇಳಬಾರದು. ಯಾಕೆ ಅಂತಂದ್ರೆ ಪರಿಣಾಮ ಅಂತ ಹೊಂದುತ್ತೆ, ಇಲ್ಲ ಅಂತಲ್ಲ, ಕಾರ್ಯವಾಗಿ ಪರಿವರ್ತನೆ ಆಯಿತು ಒಂದು ಹೇಳ್ಬೋದು. ಆದರೆ ಆ ಶಬ್ದವನ್ನು ನಾವು ಉಪಯೋಗಿಸ್ಬಿಟ್ರೆ ಏನಂತ? ಪರಿಣಾಮವಾಯಿತು ಅಂತಕ್ಕಂಥ ಶಬ್ದವನ್ನು ಉಪಯೋಗಿಸ್ಬಿಟ್ರೆ ಆಗ ಏನಾಗುತ್ತೆ? ಅದು ಅಂದರೆ ಸಾಂಖ್ಯ ಸಿದ್ಧಾಂತ ಆಗುತ್ತೆ. ಸಾಂಖ್ಯದ ಯಾರು? ಪರಿಣಾಮವಾದಿಗಳು. ಅವರು ಇದನ್ನೆಲ್ಲ ಹೇಳ್ತಾರೆ. ಹೇಳಿ ನೋಡಿ, ಇದು ಹೀಗೆ ಕಾರ್ಯವಾಗಿ ಪರಿಣಮಿಸಿತು ಅಂತ. ಆದ್ದರಿಂದ ಇಲ್ಲಿ ಪರಿಣಾಮ ಅಂತಕ್ಕಂಥ ಒಂದು ಶಬ್ದ ಅವರಿಗೆ ಸಾಂಖ್ಯರಿಗೆ ಅನ್ವಯಿಸುತ್ತೆ, ವೇದಾಂತಗಳಿಗೆ ಅಲ್ಲ. ಆದ್ದರಿಂದ ಪರಿಣಾಮ ಅಂತ ಅನ್ನೋದು ಬೇಡ. ಏನಾದ್ರು ಒಂದು ಹೇಳಬೇಕಲ್ಲ, ಕಾರ್ಯವಾಗಿ ಏನಾಯಿತು, ಕಾರ್ಯವಾಗಿ ಏನೋ ಒಂದು ಆಗಬೇಕು ಹೇಳಬೇಕಲ್ಲ ಮಾತಿನಲ್ಲಿ. ಅಂದರೆ ಪರಿಣಾಮ ಅಂತೇನು ಹೇಳೋದು ಬೇಡ, ಹೀಗೆ ಹೇಳ್ಬಿಡೋಣ. ಹೇಗೆ? ವಿವರ್ತ ಅಂತ ಹೇಳ್ಬಿಡೋಣ. ಪರಿಣಾಮವಾಗಿ ಏನು? ವಿವೃತವಾಗಿತು ಅಂತ. ಸರಿ, ಇದು ಸಾಮಾನ್ಯವಾಗಿ ವಿವರ್ತವಾಯಿತು ಅಂತ ಹೇಳ್ತಾರೆ. ಇದನ್ನ ಹಿಡ್ಕೊಂಡು ಓಹೋ ಸಾಂಖ್ಯರು, ಪರಿಣಾಮವಾದಿಗಳು, ವೇದಾಂತಿಗಳು ಅವರು ವಿವೃತ್ತಿಯನ್ನು ಹೇಳ್ತಕ್ಕಂಥದ್ದು ವಿವೃತ್ತವಾದಿಗಳು ಅಂತ ಹೇಳಬಹುದು. ಇಲ್ಲ, ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ವೇದಾಂತಿಗಳನ್ನ ಈ ವಿವೃತವಾದಿಗಳು ಅಂತ ಹೇಳೋದು ಕೂಡ ಸರಿ ಇಲ್ಲ. ಬೇಕಾದಷ್ಟು ಗ್ರಂಥಗಳಲ್ಲಿ ವಿವೃತ ಅಂತ ಹೇಳಿದ್ದಾರೆ. ಈಗ ಉದಾಹರಣೆಗೆ ಈ ಮೊಟ್ಟ ಮೊದಲ ಮಂತ್ರ ಭಾಮತಿನಲ್ಲಿ ಅಲ್ಲೇ ಇದೆ,
ವಿವರ್ತ ಯಸ್ಯೈತೆ ವಿಯದನಿಲ ತೇಜೋ ಭವನಯ. ವಿಯತ್ ಅನಿಲ ತೇಜಸ್ಸು ಅಪ್ಪು ಅವನಿ, ಹೇಗೆ ಅರ್ಥ ಹೇಗೆ ಮಾಡಿದ ನೋಡಿ. ವಿಯದನಿಲ ತೇಜೋಭವನಯ, ಈ ಪಂಚಭೂತಗಳೈತ ಅದೇನದು ವಿವರ್ತ ಯಸ್ಯೈತೆ. ಏತೆ ವಿವರ್ತಾಹ, ಯಾರದು? ಯಸ್ಯ, ಯಾರಿಂದ ಇದು ವಿವರ್ತಗೊಂಡಿದೆಯೋ ಅಂತ ಅದು ಹೇಳಿದ್ದಾರೆ. ಅವರು ಎತ್ತ ಹೇಳ್ಬೋದು, ಇಲ್ಲ ಅಂತಲ್ಲ. ನಾವು ಹಾಗಂತ ಹೇಳಿಬಿಟ್ಟು ವೇದಾಂತಗಳು ವಿವರ್ತವಾದಿಗಳು ಅಂತ ಹೇಳೋ ಹಾಗೂ ಇಲ್ಲ ಎಂಬುದಾಗಿ ಸ್ವಾಮಿಪಾದರವರು ಅದನ್ನೆಲ್ಲ ಬರೆದಿದ್ದಾರೆ. ಇರಲಿ, ಒಂದು ಬಿದ್ದಲ್ಲಿ ನೋಡಿದ್ರೆ ವೇದಾಂತ ಯಾವ ವಾದಿಗಳು ಏನು ವಾದಿಗಳು ಅಂತ ಹೇಳಿದ್ರು ತಪ್ಪಾಗ್ಬಿಡುತ್ತೆ. ಯಾಕೆ? ಬಾಯಿ ಬಿಟ್ಟರೆ ತಪ್ಪು. ಆದ್ದರಿಂದ ಏನಾದ್ರು ಒಂದು ಹೇಳಬೇಕಲ್ಲ. ಪರಿಣಾಮವಾದಿಗಳು ಅಂತ ಹೇಳೋದಕ್ಕಿಂತ ಇದು ಒಂದು ಸ್ವಲ್ಪ ಉತ್ತಮವಾದ ಪದ ಅಷ್ಟೆ. ಇದು ವಿವೃತ ಅಂತ ಬಳಸ್ತಕ್ಕಂಥದ್ದು. ವಿವೃತ ಅಂದ್ರೆ ಏನು? ತನ್ನ ಸ್ವರೂಪವನ್ನ ಬಿಟ್ಟು ಕೊಡದೆ ಏನು ಕಾರ್ಯವಾಗಿ ಪರಿಣಮಿಸುವುದು. ಏನಾಗಿ? ತನ್ನ ಸ್ವರೂಪವನ್ನ ಬಿಟ್ಟು ಕೊಡದೆ. ಈ ಒಂದು ಪ್ರಾಪರ್ಟಿ ಏನಿದೆ ಅದಕ್ಕೆ ವಿವೃತ ಅಂತ ಹೇಳ್ತಾರೆ. ಹಾಗಾಗಿ ಅಂತ ಹೇಳ್ಬೋದು. ನೋಡ, ಮುಂದೆ ಅದು ಬರುತ್ತೆ. ಮುಂದೆ ಇದರಲ್ಲಿ 4ನೇ ಇದರಲ್ಲೂ ಕೂಡ ಬರುತ್ತದೆ. ಮತ್ತು ಏಕತ್ವ ಅವಧಾರ ನೋಡಿ, ಏಕತ್ವ ಅವಧಾರಣೆನೂ ಇದೆ. ಯಾಕೆ? ಪ್ರಾಗುತ್ಪತ್ತೆ ಸ್ವವಿಕಾರಾಪೇಕ್ಷಂ. ತಾನು ವಿಕಾರವಾಯಿತು. ಏನು ವಿಕಾರವಾಯಿತು ಅಂತಂತಂದ್ರೆ ಈ ಒಂದು ವಿರಾಡಾತ್ಮ ಅಂತ ವಿಕಾರವಾಯಿತು. ಅದೇ ಸೂಚನೆ ಮಾಡುತ್ತೆ. ಮತ್ತು ಈ ಕ್ಷಣಮಪಿ ತಸ್ಯ ಚೇತನತ್ವ ಅಭ್ಯುಪಗಮಾತ್ ಉಪಪನ್ನತ್ವಂ. ಯಾಕೆ? ಇವೆಲ್ಲ ಸೃಷ್ಟಿ ಮಾಡಬೇಕಾದ್ರೆ ಚೈತನ್ಯ ಅಂತಕ್ಕಂಥದ್ದು ಬೇಕೇ ಬೇಕು. ಅದಕ್ಕೋಸ್ಕರವಾಗಿ ಇಲ್ಲಿ ಆ ಒಂದು ಆತ್ಮ ಅಂತ ಹೇಳಿ ಅವನಿಗೆ ಈ ಕ್ಷಣವನ್ನ ಹೇಳಿದ್ದಾರೆ. ಸ ಐಕ್ಷತ ಲೋಕಾನ್ ಕೇಳಿಸ್ಬೇಕು. ಸ ಈಕ್ಷತ ಲೋಕಾನ್ನೋತ್ಸೃಜ ಇತಿ. ಸ ಈಕ್ಷತ ಅಂತ ಹೇಳಿ ಸ್ಪಷ್ಟವಾಗಿ ಈಕ್ಷತ ಅಂತ ಹೇಳಿದ್ದಾರೆ. ಈ ಕ್ಷಣವನ್ನು ಹೇಳಿದ್ದಾರೆ, ಚೇತನತ್ವ ಅಂತ ಹೇಳಿದ್ದಾರೆ. ಮತ್ತು ಇನ್ನು ಮುಂದೆ ಏನು ಹೇಳಿದ್ದಾರೆ ನೋಡಿ, ಇಲ್ಲಿ ಬರ್ತದೆ. ಅಲ್ಪಿಚ ತಾಭ್ಯೋ ಗಾಮಾನಯತ್, ತಾಭ್ಯೋಶ್ವಮಾನಯತ್, ತಾಭ್ಯ ಪುರುಷಮಾನಯತ್, ತಾ ಅಬ್ರುವನ್. ಇದನ್ನೆಲ್ಲ ಹೇಳಿದ್ದಾರೆ. ಅವನಿಗೆ ಹಸುವನ್ನು ತಂದು ಕೊಟ್ಟ. ಯಾರಿಗೆ? ಆ ಸೃಷ್ಟವಾದ ದೇವತೆಗಳಿಗೆ ಹಸು ಕೊಟ್ಟ. ಹೇಗೆ? ಅವ್ರಿಗೆ ಬೇಕಲ್ಲ, ಅವ್ರಿಗೆ ಭಕ್ತಿ. ಹಸು ಕೊಟ್ಟ. ನವೈನೋಯ ಮನಮಿತಿ ಅಂತಂದರು. ಸಾಕಾಗೊಲ್ಲ ಪರಮಾತ್ಮ ಅಂದರು. ಆಮೇಲಿಂದ ಏನು ಮಾಡ್ದ? ಸರಿಯಪ್ಪ, ಹಾಗಾದ್ರೆ ಒಂದು ಕುದುರೆ ಕೊಟ್ಟ. ಇಲ್ಲಲ್ಲ ಪರಮಾತ್ಮ, ಇದು ಸಾಕಾಗೋದಿಲ್ಲ ಅಂತಂತಂದ್ರು. ಅಂದ್ರೆ ತಾಭ್ಯ ಪುರುಷ ಮಾನಯತ್, ಪುರುಷನ ಆಕಾರವನ್ನು ಕೊಟ್ಟ. ಆವಾಗ ಹೇಳಿದ್ರು ಸುಕೃತಂಬತೆ ಐತಿ, ಸುಕೃತಂಬತೆ. ಸರಿಯಾಗಿದೆ ಅಂತ. ಅದೇನಾಯ್ತು? ನೀವು ನಮ್ಮ ಆಹಾರ ಸಿಗುತ್ತೆ ಅಂತ ಹೆಚ್ಕೊಟ್ರೆ ಆ ಪುರುಷ ಏನು ಮಾಡ್ದ? ಅವನು ಓಟ ಕಿತ್ತುಬಿಟ್ಟ, ಅವನು ಓಡಿಬಿಟ್ಟ. ಅದು ಮುಂದೆ ಕಥೆ ಬಿಡಿ, ಅದೇ ಇವಾಗ ಪ್ರಕೃತ ಇರಬೇಕಾಗಿಲ್ಲ. ಹೀಗೆ ಪುರುಷರನ್ನು ತಂದು ಕೊಟ್ಟ, ಕುದುರೆ ತಂದು ಕೊಟ್ಟ, ಹಸು ತಂದು ಕೊಟ್ಟ, ಇವೆಲ್ಲ ಇದೆಯಲ್ಲ. ಇತ್ಯೇವಂಜಾತೀಯಕ್ಕೋ ಭೂಯಾನ್ ವ್ಯಾಪಾರ ವಿಶೇಷ. ಇಲ್ಲಿ ಹೇಳಿರ್ತಕ್ಕಂಥ ಭೂಯಾನ್ ಇವೆಲ್ಲ ವ್ಯಾಪಾರ. ತಂದು ಕೊಟ್ಟ, ತಿರ್ಗಾ ತಗೊಂಡೋದ, ತಿರುಗಿ ಇನ್ನೊಂದು ತಂದು ಕೊಟ್ಟ, ಎಲ್ಲ ವ್ಯಾಪಾರ ಇದೆಯಲ್ಲ, ಚೇಷ್ಟೆ ವ್ಯಾಪಾರ ಇದೆಯಲ್ಲ. ಇದು ಲೌಕಿಕೇಶು ವಿಶೇಷವತ್ಸು ಆತ್ಮಸು ಪ್ರಸಿದ್ಧ. ಇದು ಲೋಕದಲ್ಲಿ ಇರತಕ್ಕಂತಹ ಯಾವನೋ ಒಬ್ಬ ಅತ್ಯಂತ ಸಮರ್ಥನಾದ ವ್ಯಕ್ತಿಯೇ ಹೊಂದುತ್ತೆ. ವಿಶೇಷವುಳ್ಳ ವ್ಯಕ್ತಿಗೆ. ಯಾರೋ ಒಬ್ಬ ದೊಡ್ಡ ಮಹಾರಾಜ ಇದ್ದ, ಅವನಿಗೆ ಸಾಮರ್ಥ್ಯ ಇದೆ, ಏನ್ ಕೇಳಿದ್ರು ಕೊಡು ಅಂತಹದ್ದು. ಕುದುರೆ ಕೊಟ್ಟ ಬೇಡ, ಹಸು ಕೊಟ್ಟ ಬೇಡ, ಇನ್ನೊಂದು ಕೊಟ್ಟ ಬೇಡ, ವಜ್ರ ಬೇಡ, ಏನು ಬೇಡ, ಇದು ಬೇಕು ಇದು ತಗೋ ಅಂದ. ಅವನಿಗೆ ಸಾಮರ್ಥ್ಯ ಇದೆ. ಹಾಗೆ ಸಾಮರ್ಥ್ಯ ಇರತಕ್ಕಂತಹ ಯಾವನೋ ಒಬ್ಬ ವಿಶೇಷವಾದ ಈ ಆತ್ಮ ಇದ್ದಾನಲ್ಲ, ಅವನು ಇವನ್ನೆಲ್ಲ ಮಾಡೋದಕ್ಕೆ ಸಾಧ್ಯ. ಅವನು ತಂದು ಕೊಟ್ಟ, ತಗೊಂಡೋದ ಅಂತನ್ಬಿಟ್ಟು ಆತ್ಮಸು ಪ್ರಸಿದ್ಧ ಈ ಅನುಗಮ್ಯತೆ, ಅದನ್ನ ಇವರು ಇಟ್ಕೊಂಡು ಹೇಳಿದ್ದಾರೆ.
ಹಾಗಾಗಿ ಏನಾಗಿದೆ, ತಸ್ಮಾತ್ ವಿಶೇಷವಾನೇವ ಕಶ್ಚಿತ್ ಆತ್ಮ ಸ್ಯಾತ್. ಹಾಗಾದರೆ ಈ ಎಲ್ಲ ವಿಶೇಷವನ್ನು ಒಳಗೊಂಡಿರತಕ್ಕಂತಹ, ವಿಶೇಷ ಅಂದ್ರೇನು, ಸಾಮರ್ಥ್ಯ, ಒಂದು ಒಂದು ಶಕ್ತಿ, ವಿಶೇಷವಾದ ಶಕ್ತಿ ಅಂದರೆ ಬೇರೆ ಯಾರಿಗೂ ಇಲ್ಲದೆ ಇರತಕ್ಕಂತಹ ಒಂದು ವಿಶೇಷ ಶಕ್ತಿಯುಳ್ಳ ಯಾವನೋ ಒಬ್ಬ ಆತ್ಮ, ಅವನು ಈ ಲೋಕಗಳನ್ನು ಸೃಷ್ಟಿಸಿದನು ಅಂತ ಅನ್ನೋದು ಹೊಂದುತ್ತೆ ಸ್ವಾಮಿ, ಪರಮಾತ್ಮ ಅಲ್ಲ ಅಂಥೇಳಿ ಈ ಲೋಕ ಸೃಷ್ಟಿ ಮಾಡಿದ್ದಕ್ಕೆ ಇದು ಪರಮಾತ್ಮ ಅಂತ ತಿಳಿಬೇಕಾದಿಲ್ಲ. ಯಾವನೋ ಒಬ್ಬ ಈ ಎಲ್ಲ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ, ಬೇರಾರಿಗೂ ಇಲ್ಲದ ವಿಶೇಷವಾದ ಸಾಮರ್ಥ್ಯವನ್ನು ಉಳ್ಳ ಒಬ್ಬ ವ್ಯಕ್ತಿ, ಅವನಿಂದ ಉಂಟಾಯಿತು ಅಂತ ಹೇಳೋಣ. ಎಲ್ಲ ಇದು ಈಗ ಒಂದು ದ್ವೈತಗಳು ಹೇಳ್ತಕ್ಕಂಥದ್ದು ಇದೆ, ಇಲ್ಲಿ ಉಪನಿಷತ್ತುಗಳು ಬಂದಿದೆ ಅಂತ ಹೇಳೋಣ ಅಂತ ಹೇಳ್ಬಿಟ್ರೆ ಇಷ್ಟು. ಅದೇನಾಯಿತು, ಇಲ್ಲಿ ವಿವಕ್ಷಿತ ಅಂಶ ಇಷ್ಟು. ನೀವು ಮೊಟ್ಟ ಮೊದಲು ಎಲ್ಲಿ ಆ ಸಮನ್ವಯ ಅಧಿಕರಣದಲ್ಲಿ ತದ್ ಬ್ರಹ್ಮ ಸರ್ವಜ್ಞಂ ಸರ್ವಶಕ್ತಿ ಜಗದುತ್ಪತ್ತಿ ಸ್ಥಿತಿ ಕಾರಣಂ ಅಂತ ಹೇಳಿದ್ಬಿಟ್ರಲ್ಲ, ಅದು ಹೊಂದಲ್ಲ ಸ್ವಾಮಿ. ನೋಡಿ, ಇಲ್ಲಿ ಯಾವನೋ ಒಬ್ಬ ಇನ್ನೊಬ್ಬ ವಿಶೇಷವಾದ ಆತ್ಮ, ಅಲ್ಲಿಗೇನಾಯಿತು, ಪರಮಾತ್ಮನು ಒಬ್ಬ ಇದ್ದಾನೆ, ಅವನಿಂದ ಅಧಿಷ್ಠಿತರಾಗಿರತಕ್ಕಂತಹ ಬೇರೆ ಬೇರೆಯವರು ಇದ್ದಾರೆ, ಹೌದ್ ತಾನೆ? ಹಾಗಾಗಿ ನಿಮ್ಮ ಒಂದು ಈ ಏಕಮೇವಾದ್ವಿತೀಯತ್ವ, ಅದ್ವಿತೀಯ ತತ್ವ ಅಂತಕ್ಕಂಥದ್ದು ಹೊಂದೋದಿಲ್ಲ ಸ್ವಾಮಿ. ಎಲ್ಲೂ ಹೇಳಿಲ್ಲ, ಉಪನಿಷತ್ತುಗಳಲ್ಲಿ ಎಲ್ಲಿಯೂ ಹೇಳಿಲ್ಲ. ಮತ್ತೆ ಉಪನಿಷದ್ ವಾಕ್ಯಗಳಿಗೆ ಇದು ಸಮನ್ವಿತವಾಗುವುದೂ ಇಲ್ಲ. ನೀವು ಪ್ರತಿಜ್ಞೆ ಮಾಡಿಬಿಟ್ರೆ ಅಲ್ಲಿ ಏನು ವಾಕ್ಯಾನಿ ಈ ಒಂದು ಏತಸ್ಯಾರ್ಥಸ್ಯ ಪ್ರತಿಪಾದಕತ್ವೇನ ಸಮನುಗತಾನಿ ಸಮನ್ವಯ ಇಲ್ಲಿ ಅಂತ ಹೇಳ್ಬಿಟ್ರಿ, ಎಲ್ಲಿ ಆಗೋಲ್ಲ ಸರ್ ಅಂತ ಇದು ಅಭಿಪ್ರಾಯ. ಏನಾದರೂ ಮಾಡಿರು ಇಲ್ಲಿ ಯಾತಕ್ಕೆ, ಪ್ರತಿಯೊಂದು ಉಪನಿಷತ್ತಿನಲ್ಲಿಯೂ ಕೂಡ ಈ ತರಹ ಬಂದಿರತಕ್ಕಂಥ ಏನು, ಈ ದ್ವೈತಕ್ಕೆ ಇನ್ನೊಬ್ಬ ಇದ್ದಾನೆ ಎಂದು ಹೇಳುವುದಕ್ಕೆ ಪೂರಕವಾಗಿರ್ತಕ್ಕಂಥ ಬೇಕಾದಷ್ಟು ವಾಕ್ಯಗಳಿವೆ. ಅದನ್ನೆಲ್ಲವನ್ನೂ ಕೂಡ ತೆಗೆದುಕೊಂಡು ನೋಡಿ, ಇದಕ್ಕೆ ಇದು ಅರ್ಥ, ಇದಕ್ಕೆ ಇದು ಅರ್ಥ, ದ್ವೈತ ಪರವಾದ ಅರ್ಥವಲ್ಲ ಎಂಬುದಾಗಿ ಹೇಳಿ ಸಿದ್ಧಾಂತ ಮಾಡಿದ್ದಾರೆ ಭಗವಾನ್ ಶಂಕರರು. ಆದ್ದರಿಂದ ಇವೆಲ್ಲ ಪೂರ್ತಿ ಅಧ್ಯಯನ ಮಾಡಿದರೆ ಯಾವ ಸಂಶಯವೂ ಇರೋದಿಲ್ಲ. ಬೇರೆ ಏನು ಯಾವುದೂ ಬೇಕಾಗಿಲ್ಲ. ಇದು ಭಾಷ್ಯವನ್ನು ಓದಿದ್ರೆ ಸಾಕು, ಅಷ್ಟು ಸರಳವಾಗಿದೆ, ಗಂಭೀರವಾಗಿದೆ. ನೋಡೋಣ ಯಾವುದೋ ಒಂದು ಪುಣ್ಯ ವಿಶೇಷ ನಾವು ಮಾಡ್ತಾ ಇದ್ದೇವೆ, ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೆ ಅಂತ ಅನ್ನೋದು ಕೂಡ, ಅರ್ಥ ಮಾಡಿಸೋದು ಕೂಡ ಭಗವತ್ಪಾದರಿಗೆ ಬಿಟ್ಟಿದ್ದು ಅಲ್ವಾ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.